ಕೋಲಾರ DCC ಬ್ಯಾಂಕ್ ಎಲೆಕ್ಷನ್ಗೆ ನಾನು ಕಂಟೆಸ್ಟ್ ಮಾಡಿದ್ದೆ. 28/5 ಅಲ್ಲಿ ಎಲೆಕ್ಷನ್ ನಡೀತದೆ. ಎಲೆಕ್ಷನ್ ನಡೆದಾಗ ಇಬ್ಬರಿಗೆ ನನಗೆ 6 ಮತ ಬರುತ್ತೆ, ಅವ್ರಿಗೆ 5 ಬರುತ್ತೆ. ನಮ್ಮ ವಿರುದ್ಧ ಇರೋರಿಗೆ 5 ಮತ ಬರುತ್ತೆ. ಆಮೇಲೆ ಏನಾಗುತ್ತೆ ಅಂದರೆ ಒಂದು ಮತ ಕೋರ್ಟಿಂದ ಬಂದು ಗೋಪ್ಯವಾಗಿ ಇಡೋತಕ್ಕಂಥ ಪ್ರಕ್ರಿಯೆ ನಡೀತದೆ. ಆಮೇಲೆ ನಾವು ಕೋರ್ಟ್ಗೆ ಹೋಗ್ತೀವಿ, ಅವರು ಹೋಗ್ತಾರೆ, ಕೋರ್ಟ್ ಡೈರೆಕ್ಷನ್ ಮಾಡುತ್ತೆ ಆ ಓಟು ಕನ್ಸಿಡರ್ ಮಾಡಿ ಅಂತ. ನಿನ್ನೆ 5ನೇ ತಾರೀಕು ನೆನ್ನೆ ಬುಧವಾರ ಕೌಂಟಿಂಗ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ AC ಮೇಡಮ್ ಅವ್ರಿಗೆ ಕೋರ್ಟಿಂದ ಡೈರೆಕ್ಷನ್ ಮಾಡ್ತಾರೆ. ಆಮೇಲೆ ನೋಟಿಸ್ ಕೊಡ್ತಾರೆ. ಅದೆಲ್ಲ ಆಯಿತು, ಇಲ್ಲಿ ಎಲೆಕ್ಷನ್ ಪ್ರಕ್ರಿಯೆ ನಡೀತು. ಅವ್ರು ಮೇಡಮ್ನವ್ರನ್ನ ನಾವೇನಾದರೂ ಕ್ವಶನ್ ಮಾಡೋಕ್ಕೆ ಹೋದರೆ, ಇಲ್ಲ ಮೇಡಮ್ 3ನೇ ವ್ಯಕ್ತಿ ತೆರಿಬೇಕು, ನೀವೇ ಎತ್ತಾ ಇದ್ದೀರಾ, ನೀವೇ ಈ ಥರ ಪೋಲ್ಡ್ ಮಾಡ್ತಾಯಿದ್ದೀರಾ, ಇಲ್ಲ ನಾನು ಸುಪ್ರೀಮು, ನಾನು ಹೇಳ್ದಂಗೆ ನಾನು ಸುಪ್ರೀಮು, ನೀವು ಹೇಳ್ದಂಗೆ ಮಾಡೋಕ್ಕಾಗೋದಿಲ್ಲ, ನಾನೇ ಸುಪ್ರೀಮು, ನಾನು ಹೇಳ್ದಂಗೆ ಮಾಡಬೇಕು ಅಂತ ವಾರ್ನ್ ಮಾಡ್ತಾರೆ. ಸರಿ ಆಯಿತು ಅಂತ ಸುಮ್ಮನೆ ಇದ್ದೆ. ಅವರೇ ಚಿಕ್ಕದೊಂದು ಬಾಕ್ಸಲ್ಲಿ ಹಾಕಿ ಮಾಡ್ತಾರೆ. ಸರಿ ಓಪನ್ ಮಾಡ್ತಾರೆ, ಮುನ್ರಾಜು ಅವರು ವಿಜೇತರಾಗಿದ್ದಾರೆ. ಆಯಿತು, ಅದಕ್ಕೂ ಒಪ್ಕೊಂಡೆ. ನಿನ್ನೆ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ RL ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, STUMC ಕ್ಯಾಂಪಸ್, ಟಮಕ, ಕೋಲಾರ. 180030090309. ಆ ಒಂದು ಇದು ಏನು ನಡೀತದೆ, ಎಲೆಕ್ಷನ್ ಪ್ರಕ್ರಿಯೆ ಏನು ನಡೀತದೋ ಅದನ್ನು ನಾನು ಕೇಳ್ತೀನಿ. ಎಲೆಕ್ಷನ್ ಪ್ರೊಸೀಡಿಂಗ್ಸ್ ಏನು ನಡೆದಿದೆಯೋ ನಮ್ಮ ಕಾಪಿ ಬೇಕು ಅಂತ ಕೇಳ್ತೀನಿ. ಅದಕ್ಕೇನು ವಿಡಿಯೋ ಕ್ಲಿಪ್ಪು, ವಿಡಿಯೋ ಚಿತ್ರೀಕರಣ ಏನು ನಾವು ಕೇಳ್ತೀವೋ ಅದಕ್ಕೇನು ಹೇಳ್ತಾರೆ, ಆಯಿತು ನಾನು ಹೇಳಿದ್ದೀನಿ DCC ಬ್ಯಾಂಕ್ ಎಂಪ್ಲಾಯಿ ನಮ್ಮ ದೊಡ್ಡ ಮುನಿಯವ್ರಿಗೆ ಹೇಳಿದ್ದೀನಿ, ಕೊಡ್ತಾರೆ ತೊಗೊಳ್ಳಿ ಅಂತ ಹೇಳ್ತಾರೆ. ಆಯಿತು ಮೇಡಮ್ ತೊಗೊಳ್ತೀನಿ ಅಂತ ಹೋದ್ರಾಗ ಅವರು ನಾವು ತಿಂಡಿ ಮಾಡಿಲ್ಲ, ತಿಂಡಿ ಮಾಡ್ತೀವಿ ಅಂತ 2 ಗಂಟೆಗೆ ಬರ್ತಾರೆ. ಸರಿ 2 ಗಂಟೆಗೆ ಹೋದಾಗ 4 ಗಂಟೆಗೆ 2 ಕಾಪಿ ಕೊಡ್ತಾರೆ. ವಿಡಿಯೋ ಚಿತ್ರೀಕರಣ ಬೇಕು ಸರ್ ಅಂತ ನಾನು ಕೇಳ್ತೀನಿ. ಅವಾಗ ಏನು ಹೇಳ್ತಾರೆ, ಇವತ್ತು ಸಂಜೆ ಸಿಗುತ್ತೆ, ಇಲ್ಲ ನಾಳೆ ಸಿಗುತ್ತೆ ರೀ, ನಾಳೆ ತೊಗೊಳ್ರಿ, ಇವತ್ತೇ ಎಲ್ಲಿ ಕೊಡಲಿಕ್ಕಾಗುತ್ತೆ ಅಂತ. ಸರಿ ಆಯಿತು ಅಂತ ಹೇಳ್ಬಿಟ್ಟು ನಾವು ರಿಕ್ವೆಸ್ಟ್ ಕೊಟ್ಬಿಟ್ಟು ಬರ್ತೀವಿ. ಇವತ್ತು ಬೆಳಗ್ಗೆಯಿಂದ 11 ಗಂಟೆಯಿಂದ AR ಆಫೀಸ್ ಹತ್ರ ಕುಳ್ಳಿಸಿ ಇವತ್ತು ಬರುತ್ತೆ, ಮಧ್ಯಾಹ್ನ ಬರುತ್ತೆ, ಸಂಜೆ ಬರುತ್ತೆ ಅಂತ ಕುಳ್ಳಿಸಿ, ಸಂಜೆ 4 ಗಂಟೆಗೆ AR ಸಾಹೇಬ್ರ ಹತ್ರ ಕುಳ್ಳಿಸ್ತಾರೆ, ಬಂದಿದೆ ಬನ್ನಿ ಅಂತ. ಸರಿ ನಾವು ಕೊಡಿ ಸರ್ ಅಂತ ಕಾಪಿ ಹೋದಾಗ, ನೋಡಿ ಆನಂದವರೇ ಈ ಥರ ಕಾಪಿ ಬಂದಿದೆ, ನಾವು ನಮ್ಮ ಕಡೆಯಿಂದ, ನಾನು AR ಆಗಿ ಹೇಳ್ತಾ ಇದ್ದೀನಿ, ನನ್ನ ಕಡೆಯಿಂದ ಬ್ಯಾಂಕ್ ನಿರ್ದೇಶಕರಿಗೆ ಕಳಿಸಿದ್ದೀನಿ, ಅಲ್ಲಿ ಮ್ಯಾನೇಜರ್ಗೆ ಕಳಿಸಿದ್ದೀನಿ, ನೀವು ಅಲ್ಲಿ ಹೋಗಿ ತೊಗೊಳ್ಳಿ, ರಿಸೀವ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ನಮ್ಮ ಎದುರುಗಡೆ ಅಲ್ಲೇ ನಮ್ಮ ಬ್ಯಾಂಕ್ ಎಂಪ್ಲಾಯ್ DCC ಬ್ಯಾಂಕ್ ದೊಡ್ಡ ಮುನಿ ಅಲ್ಲೇ ಇರ್ತಾರೆ. ಸರಿ ಆಯ್ತು ಸರ್ ತೊಗೊಳ್ತೀನಿ ಅಂತೇಳಿ ಹೋದಾಗ ಏನಾಗ್ತದೆ ಅಂದರೆ, ಅವರು ನಮ್ಗೆ ರಿಸೀವ್ ಬನ್ನಿ ಆಚೆ ಕೊಡ್ತೀನಿ ಬ್ಯಾಂಕಲ್ಲಿ ಹೋಗಿ ನೀವು ತೊಗೊಳ್ಳಿ ಅಂತ ಆಚೆ ಬಂದು ಸಡನ್ನಾಗಿ DC ಆಫೀಸ್ ಕಡೆ ಕಾರು ಬರುತ್ತೆ. ಏನು ಈ ಕಡೆ ಹೋಗ್ತಾ ಇದ್ದಾರಲ್ಲ DC ಆಫೀಸ್ ಕಡೆ ಅಂತ ಕಾರು ಬಂದರೆ, ಇಲ್ಲಿ ಬಂದು ಅವ್ರು ಇವರಿದ್ದಾರಲ್ಲ AC ಮೇಡಮ್ ಅವರು, ಇನ್ನೊಬ್ಬರು ರವಿ ಸರ್ ಕೈಯಲ್ಲೇ ಕಾಂಪೌಂಡಲ್ಲೇ ಕರೆದು ಕೊಟ್ಬಿಡ್ತಾರೆ. ಸರ್ ಏನು ಸರ್ ಇದು ಮಾಡ್ತಾರೋ, ನಮ್ಗೆ ಕೊಡಬೇಕಾಗಿರೋ ನೀವು ವಿಡಿಯೋ ಚಿತ್ರೀಕರಣ ಇಲ್ಲಿ ಕೊಡ್ತಾ ಇದ್ರಂತೆ. ಇಲ್ಲ ಅವ್ರು ನೋಡಬೇಕಂತೆ, ಅವ್ರು ನೋಡಿದ್ದಾದಮೇಲೆ ನಮ್ಗೆ ಕೊಡ್ತಾರಂತೆ, ಬೆಳಗ್ಗೆ ಕೊಡ್ತಾರಂತೆ, ರಾತ್ರಿ ಕೊಡ್ತಾರಂತೆ ಅಂತ ಹೇಳಿ, ಇವಾಗ ಎಷ್ಟಾಗಿದೆ, 6:30 ಆಗಿದೆ, ಇನ್ನೂ ಕೊಟ್ಟಿಲ್ಲ. ಅವ್ರ ಕೈಯಲ್ಲಿ ಕೊಟ್ಟಿದ್ದೀನಿ, ತೆಗೆದು ಕೊಡ್ತೀನಿ, ಬೆಳಗ್ಗೆ ಕೊಡ್ತೀನಿ, ನಾನು ಇಲ್ಲೇ ಇರ್ತೀನಿ. ಇದೇ ನಡೀತಾ ಇರೋದು, ಇಲ್ಲಿ ಬೇರೆ ಏನು ನಡೀತಾ ಇಲ್ಲ. ಅದರಲ್ಲಿರೋದ್ರೆಲ್ಲ ಡಿಲೀಟ್ ಮಾಡಿ ಫೇಕ್ ನ್ಯೂಸ್ನ ಹಾಕಿ ಅದ್ರಿಗೆ ಕೊಡ್ತಾರೆ ಅಷ್ಟೇ. ಏನು ವಾಸ್ತವಾಂಶ ಏನು ನೆನ್ನೆ ನಡೆದಿದೆಯೋ, ನಾವು ನೈಜ ಚಿತ್ರೀಕರಣ ನಮಗೆ ಬೇಕು ಅಂತ ಹೇಳ್ಬಿಟ್ಟು ನಮ್ಮ ರಿಕ್ವೆಸ್ಟ್ ಮಾಡಿದ್ದೀವಿ. ಅದನ್ನು ಅವರು ಕೊಡಲಿಕ್ಕೆ ಇಷ್ಟ ಇಲ್ಲ. ಯಾಕೆ ಇಷ್ಟ ಇಲ್ಲ ಅಂದರೆ, ಅದರಲ್ಲಿ ಅವರೇ ಹೇಳ್ಬೇಕದು. ಯಾಕೆ ಅವರು ಕೊಡಲಿಕ್ಕೆ ಅವ್ರಿಗೆ ಯಾಕೆ ಅನುಮಾನ ಬೀಳ್ತಾ ಇದ್ದಾರೆ, ಕೊಟ್ಟರೆ ಇದು ಏನಾಗುತ್ತೆ ಅನ್ನೋದು ಅವ್ರಿಗೆ ಒಂಥರ ಡೌಟ್ ಇದೆ. ಅದನ್ನು ನಾವು ಹೇಳ್ಬಾರ್ದು, ಯಾಕಂದರೆ ನಾವು ಒಪ್ಕೊಂಡಿದ್ದೀವಿ. ನಾವು ಕೇಳಿರೋದೇನು ಬೇಕು, ಏನು ಪ್ರೊಸೀಡಿಂಗ್ಸ್ ಏನು ನಡೀತಿದೆಯೋ ಕೇಳಿದ್ದೀವಿ. ಅವ್ರು ಕೊಡಲಿಕ್ಕೆ ಇಷ್ಟೆಲ್ಲ ಡ್ರಾಮಾ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಏನಂದರೆ, ಇವು ಕೊಡೋ ತನಕ ನಾವು ಬಿಡೋದಿಲ್ಲ. ನಾವು ಏನು ಕಾನೂನು ರೀತಿ ಏನು ಕ್ರಮ ತಗೋಬೇಕು ಅದು ತೊಗೋತೀವಿ.